ಜನವರಿ 1 ಡಿಸೆಂಬರ್ 31ವರೆಗೂ ಏನು ಅಂತ ದೇವರು ನಿಮ್ಮ ಜೊತೆಗೆ ಇವತ್ತು ಮಾತಾಡ್ಲಿಕ್ಕೆ ಹೋಗ್ತಾ ಇದ್ದಾನೆ. ವಾಕ್ಯ ಓದೋಣ. ಧರ್ಮೋಪದೇಶ ಕಾಂಡ ಬರೆದ ಪುಸ್ತಕ 11ನೇ ಅಧ್ಯಾಯ 11 ಮತ್ತು 12ನೇ ವಚನ. ನೀವು ಸೂಪರ್, ಇನ್ನು ಜೋರಾಗಿ. ನೀವು ಸ್ವಾಧೀನ ಮಾಡಿಕೊಳ್ಳುವುದಕ್ಕೆ ಹೋಗುವ ದೇಶವು ಹಳ್ಳ ದಿನ್ನೆಗಳ ದೇಶ, ಆಕಾಶದಿಂದ ಮಳೆ ಬಿದ್ದ ಪ್ರಕಾರವೇ ಅದಕ್ಕೆ ನೀರು ದೊರೆಯುವುದು. ಅದು ನಿಮ್ಮ ದೇವರಾದ ಯೆಹೋವನು ಪರಂಬರಿಸುವ ದೇಶ. ಸಂವತ್ಸರದ ಪ್ರಾರಂಭ ಮೊದಲುಗೊಂಡು ಆತನು ಅದನ್ನು ಸದಾ ಕಟಾಕ್ಷಿಸುವನು. ಮಗನಿ ಮಗಳೇ, ಸೋದರ ಸೋದರಿ, ಈ 2026 ಜನವರಿ 1ನೇ ತಾರೀಕಿನ ದಿನ ದೇವರು ನಿಮಗೆ ವಾಗ್ದಾನ ಮಾಡ್ತಾನೆ. ಆಮೇನ್. ಆ ವಾಗ್ದಾನ ಏನಂದ್ರೆ, ಈ ಸಂವತ್ಸರ ಮೊದಲುಗೊಂಡು, ಅಂದ್ರೆ ಈ ವರ್ಷ ಪ್ರಾರಂಭ ಮೊದಲುಗೊಂಡು, ಈ ಜನವರಿ 2026 ಜನವರಿ 1 ಡಿಸೆಂಬರ್ 31ವರೆಗೂ ನಾನು ನಿಮ್ಮನ್ನು ಸದಾ ಕಟಾಕ್ಷಿಸುತ್ತೇನೆ. ಜನವರಿ 1 2026 ಈ ಮೊದಲೇ ದಿನ ದೇವರು ನಿಮ್ಗೆ ವಾಗ್ದಾನ ಮಾಡ್ತಾನೆ. ಜನವರಿ 1 2026 ಜನವರಿ 1 ಡಿಸೆಂಬರ್ 31ವರೆಗೂ ಪ್ರತಿದಿನ ನಿಮ್ಮನ್ನ ಕಟಾಕ್ಷಿಸುತ್ತೇನೆ. ದೇವರಿಗೆ ಸ್ತೋತ್ರ. ಅಂದ್ರೆ ವರ್ಷದ 365 ದಿನಗಳು ನಾನು ನಿಮ್ಮನ್ನ ಕಟಾಕ್ಷಿಸುತ್ತೇನೆ ಅಂತಾನೆ ದೇವರು. ವರ್ಷದ 365 ದಿನಗಳು ನಾನು ನಿಮ್ಮನ್ನ ಕಟಾಕ್ಷಿಸುತ್ತೇನೆ ಅಂತಾನೆ. ವರ್ಷದಲ್ಲಿ 12 ತಿಂಗಳು ನಾನು ನಿಮ್ಮನ್ನು ಕಟಾಕ್ಷಿಸುತ್ತೇನೆ ಅಂತಾನೆ. ವರ್ಷದಲ್ಲಿ 52 ವಾರಗಳು ಪ್ರತಿ ವಾರ ನಿಮ್ಮನ್ನು ಕಟಾಕ್ಷಿಸುತ್ತೇನೆ ಅಂತಾನೆ. ವರ್ಷದಲ್ಲಿ 8760 ಗಂಟೆಗಳು ನಾನು ನಿಮ್ಮನ್ನು ಕಟಾಕ್ಷಿಸುತ್ತೇನೆ ಅಂತಾನೆ. ಜನವರಿ 1 ಡಿಸೆಂಬರ್ 31ವರೆಗೂ ನಾನು ನಿಮ್ಮನ್ನು ಕಟಾಕ್ಷಿಸುತ್ತೇನೆ ಅಂತಾನೆ. ಹಲ್ಲೆಲೂಯಾ. ಮಗನಿ ಮಗಳೇ, ಸೋದರ ಸೋದರಿ, ಇನ್ನೇನು ಬೇಕ್ರಿ ನಮಗೆ? ಅಲ್ರಿ, 2026 ಇದಕ್ಕಿಂತ ಇನ್ನೇನು ಬೇಕ್ರಿ ರೀ? ಯಾರಿಗೈತ್ರಿ ನಮ್ಮ, ಯಾರಿಗಿದಾರೆ ಇಷ್ಟು ಪ್ರೀತಿ ನಮ್ಮ ಮೇಲೆ? ಯಾರಿಗಿದಾರೆ ಇಷ್ಟು ಕೇರ್ ನಮ್ಮ ಮೇಲೆ? ಯಾರಿಗಿದಾರೆ ಇಷ್ಟು ಭಾರ ನಮ್ಮ ಮೇಲೆ? ಯಾರಿಗಿದಾರೆ ಇಷ್ಟು ಜವಾಬ್ದಾರಿ ನಮ್ಮ ಮೇಲೆ? ಯಾರಿಗಿದಾರೆ ಇಷ್ಟು ಕರುಣೆ ನಮ್ಮ ಮೇಲೆ? ಯಾರಿಗಿದಾರೆ ಇಷ್ಟು ದಯ ನಮ್ಮ ಮೇಲೆ? ಜನವರಿ 1 ಜನವರಿ 1ನೇ ತಾರೀಕಿಂದ ಡಿಸೆಂಬರ್ 31ನೇ ತಾರೀಕುವರೆಗೂ ಒಂದು ದಿನ ಕೂಡ ನಿಮ್ಮನ್ನು ಮರೆಯಲ್ಲ, ಕಟಾಕ್ಷಿಸುತ್ತೇನೆ ಅಂತಾನೆ. ಎಷ್ಟು ಪ್ರೀತಿ ರೀ ಆತನಿಗೆ ನಮ್ಮ ಮೇಲೆ, ಎಷ್ಟು ಪ್ರೀತಿ ರೀ ಆತನಿಗೆ ನಮ್ಮ ಮೇಲೆ. ಈ ಸಂದರ್ಭದಲ್ಲಿ ಆತನಿಗೊಂದು ಹಾಡು ಆಡ್ಬೇಕನ್ನಿಸ್ತಾ ಇದೆ. ದೇವರಿಗೊಂದು ಹಾಡು ಆಡ್ಬೇಕನ್ನಿಸ್ತಾ ಇದೆ ಇವಾಗ. ಎಂತ ಪ್ರೀತಿ ನನ್ನೇಸು ಪ್ರೀತಿ, ಶಿಲುಬೆಯಲ್ಲಿ ಪ್ರಾಣ ಕೊಟ್ಟ ಪ್ರೀತಿ. ಎಂತ ಪ್ರೀತಿ ನನ್ನೇಸು ಪ್ರೀತಿ, ಶಿಲುಬೆಯಲ್ಲಿ ಪ್ರಾಣ ಕೊಟ್ಟ ಪ್ರೀತಿ. ಪಕ್ಕದವ್ರಿಗೆ ಕೈ ಕೊಟ್ಟೇಳ್ರಿ. ಪಕ್ಕದವ್ರು ಯಾರು ಕುಂತಾರ ಅವ್ರಿಗೆ ಬಲಗೈ ಕೊಟ್ಟೇಳ್ರಿ. ಭಯಪಡಬೇಡ, ಹೆದರಬೇಡ, ಚಿಂತೆ ಮಾಡಬೇಡ. ಜನವರಿ 1 ಡಿಸೆಂಬರ್ 31ವರೆಗೂ
ದೇವರು ನಿನ್ನನ್ನ ಕಟಾಕ್ಷಿಸುತ್ತಾನೆ. ಆನ್ಲೈನ್ನಲ್ಲಿ ವಾಕ್ಯನ ನೋಡೋರಿಗೆ ಹೇಳ್ತಾ ಇದ್ದೀನಿ, ದೇವರು ಈ ವರ್ಷ ನಿಮಗೆ ವಾಗ್ದಾನ ಮಾಡ್ತಾನೆ. ಜನವರಿ 1 ಡಿಸೆಂಬರ್ 31 ವರೆಗೂ ಪ್ರತಿದಿನ ನಿಮ್ಮನ್ನು ಕಟಾಕ್ಷಿಸುತ್ತಾನೆ. ಮಗನೇ ಸೋದರ ಸೋದರಿ, ಇವಾಗ ಒಂದು ಮಾತು ಹೇಳ್ತೀನಿ. ಈ ಮಾತು ಕೇಳಿ ನಿಮ್ಮ ತಲೆ ಕೆಟ್ಟೋದ್ರೆ ಆಮೇಲೆ ಹೇಳ್ರಿ, ಈ ಮಾಟವಿನಿ మీ దిమ్మ తిరిగితే చప్పట్లు తటాలే. ಜನವರಿ 2026 ಜನವರಿ 1 ಡಿಸೆಂಬರ್ 31 ವರೆಗೂ ನಾನು ನಿಮ್ಮನ್ನು ಕಟಾಕ್ಷಿಸುತ್ತೇನೆ ಅಂತ ವಾಗ್ದಾನ ಮಾಡೋದು ಒಬ್ಬ ಸುವಾರ್ತಿಕ ಅಲ್ಲ, ಒಬ್ಬ ಅಪೋಸ್ತಲ ಅಲ್ಲ, ಒಬ್ಬ ಪಾಸ್ಟರ್ ಅಲ್ಲ, ಒಬ್ಬ ಬೋಧಕ ಅಲ್ಲ, ಸೃಷ್ಟಿಕರ್ತನಾದ ದೇವರೇ. ಜನವರಿ 1 ಡಿಸೆಂಬರ್ 31 ವರೆಗೂ ಪ್ರತಿದಿನ ನಿಮ್ಮನ್ನು ಕಟಾಕ್ಷಿಸುವಂತ ವಾಗ್ದಾನ ಮಾಡಿದ್ದಾನೆ. ಯಾಕಂದ್ರೆ ದೇವರು ನಿನಗೆ ವಾಗ್ದಾನ ಮಾಡ್ಯಾನ. ಜನವರಿ 1 ಡಿಸೆಂಬರ್ 31 ವರೆಗೂ ಪ್ರತಿದಿನ ನಿನ್ನ ಜೊತೆಗಿರ್ತೀನಿ, ನಿನ್ನ ಕುಟುಂಬದ ಜೊತೆಗಿರ್ತೀನಿ, ನಿನ್ನ ಮಕ್ಕಳ ಜೊತೆಗಿರ್ತೀನಿ, ನಿನ್ನ ದುಡಿಮೆ ಜೊತೆಗಿರ್ತೀನಿ, ನಿನ್ನ ಬಿಸಿನೆಸ್ ಜೊತೆಗಿರ್ತೀನಿ, ನಿನ್ನ ವ್ಯಾಪಾರದ ಜೊತೆಗಿರ್ತೀನಿ, ಈ ಜೀಸಸ್ ಲವ್ಸ್ ಯು ಮಿನಿಸ್ಟ್ರಿ ಸೇವೆ ಜೊತೆಗಿರ್ತೀನಿ, ಸೇವಕರ ಜೊತೆ ಇರ್ತೀನಿ, ನಿಮ್ಮನ್ನು ಕಟಾಕ್ಷಿಸುತ್ತೇನೆ. ಮಗನೇ ಸೋದರ ಸೋದರಿ, ನಿಮ್ಮಲ್ಲಿ ಬಹಳ ಜನರಿಗೆ ಈ ವರ್ಷ ಏನು ಕೆಟ್ಟದ್ದು ಜರುಗ್ತದೋ ಏನೋ ಅಂತ ಭಯಪಡ್ತಾ ಇದೆಯಾ? ಈ ವರ್ಷ ಎಂತೆಂಥ ಕೆಟ್ಟ ಸುದ್ದಿಗಳು ಕೇಳ್ತೀವೋ ಏನಂತ ಭಯಪಡ್ತಾ ಇದೆಯಾ? ಈ ವರ್ಷ ನಮ್ಮ ಕುಟುಂಬದಲ್ಲಿ ಏನು ಕೆಟ್ಟದ್ದು ಜರುಗ್ತದೋ ಜರುಗಬಾರದು ಜರುಗ್ತದಂತ ಭಯಪಡ್ತಾ ಇದೆಯಾ? ಈ ವರ್ಷ ಎಂತೆಂಥ ಕಷ್ಟ ಶೋಧನೆಗಳು ಎದುರಾಗ್ತವೋ ಏನೋ ಅಂತ ಭಯಪಡ್ತಾ ಇದೆಯಾ? ಈ ವರ್ಷ ಎಂಥ ಕೇಡು ನಮ್ಮ ಕುಟುಂಬದಲ್ಲಿ ಜರುಗ್ತದೋ ಏನೋ ಅಂತ ಭಯಪಡ್ತಾ ಇದೆಯಾ? ಈ ವರ್ಷ ನಮ್ಮ ಆರೋಗ್ಯದಲ್ಲಿ ಏನಾದರೂ ಹೆಚ್ಚು ಕಮ್ಮಿ ಆಗ್ತದೋ ಏನಂತ ಭಯಪಡ್ತಾ ಇದೆಯಾ? ಮುಂದಿನ ವರ್ಷ ಇರ್ತೀನೋ ಸತ್ತು ಹೋಗ್ತೀನೋ ಏನೋ ಅಂತ ಭಯಪಡ್ತಾ ಇದೆಯಾ? ಧರ್ಮೋಪದೇಶ ಕಾಂಡ ಬರೆದ ಪುಸ್ತಕ 11 ಮತ್ತು 12ನೇ ವಚನದಲ್ಲಿ ದೇವರು ವಾಗ್ದಾನ ಮಾಡಿದ್ದಾನೆ. ಧರ್ಮೋಪದೇಶ ಕಾಂಡ ಬರೆದ ಪುಸ್ತಕ 11ನೇ ಅಧ್ಯಾಯ 11 ಮತ್ತು 12ರಲ್ಲಿ ವಾಗ್ದಾನ ಮಾಡಿದ ಪ್ರಕಾರ, ಯಾವ ದೇವರಾದರೂ ಇಸ್ರಾಯೇಲರನ್ನ ಸಂವತ್ಸರ ಪ್ರಾರಂಭದ ಮೊದಲುಗೊಂಡು ಕೊನೆಯವರೆಗೂ ಕಟಾಕ್ಷಿಸಿದನು, ಅದೇ ದೇವರು ಈ 2026 ಜನವರಿ 1 ಡಿಸೆಂಬರ್ 31 ವರೆಗೂ ಇಸ್ರಾಯೇಲರನ್ನ ಕಟಾಕ್ಷಿಸಿದ ದೇವರು ನನ್ನನ್ನು ನಿಮ್ಮನ್ನು ಕೂಡ ಕಟಾಕ್ಷಿಸಲಿಕ್ಕೆ ಶಕ್ತನಾಗಿದ್ದಾನೆ. ಮಗನೇ ಸೋದರ ಸೋದರಿ, ಅಪವಾದಿ ಸೈತಾನನು ನಿನ್ನ ಜೀವಿತದಲ್ಲಿ ಹಿಂಗಾಗುತ್ತೇನೋ ಹಂಗಾಗುತ್ತೇನೋ ಅಂತ ಭಯಪಡಿಸ್ಲಿಕ್ಕೆ ನೋಡ್ತಾನೆ. ಆ ಭಯ ತೆಗೆದಾಕೋ. ಅಪವಾದಿ ಸೈತಾನನು ನಿಮ್ಮ ಕುಟುಂಬದಲ್ಲಿ ಏನಾದರೂ ಕೆಟ್ಟದ್ದು ಜರುಗ್ತದೇನೋ ಜರುಗಬಾರದು ಜರುಗ್ತದೇನೋ ಅಂತ ನಿಮಗೆ ಭಯ ಬೀಳಿಸ್ಲಿಕ್ಕೆ ನೋಡ್ತಾನೆ. ಆ ಭಯ ತೆಗೆದಾಕ್ರಿ. ಈ ವರ್ಷ ಅಪವಾದಿ ಸೈತಾನನು ಈ ವರ್ಷ ನಿಮ್ಮ ಕುಟುಂಬದಲ್ಲಿ ಎಂತೆಂಥ ಕಷ್ಟ ಶೋಧನೆಗಳು ಎದುರಾಗ್ತವೋ ಏನಂತ ನಿಮ್ಮನ್ನು ಭಯಪಡಿಸಲಿಕ್ಕೆ ನೋಡ್ತಾನೆ. ಆ ಭಯ ತೆಗೆದಾಕ್ರಿ. ಈ ವರ್ಷ ನಿಮಗೆ ಎಂಥ ಕೇಡು ಸಂಭವಿಸ್ತದೋ ಏನಂತ ಅಪವಾದಿ ನಿಮ್ಮನ್ನು ಭಯಪಡಿಸಲಿಕ್ಕೆ ನೋಡ್ತಾನೆ. ಆ ಭಯ ತೆಗೆದಾಕ್ರಿ. ಅಪವಾದಿ ಸೈತಾನನು ಈ ವರ್ಷ ನಿಮ್ಮ ಆರೋಗ್ಯದಲ್ಲಿ ಏನಾದರೂ ಹೆಚ್ಚು ಕಮ್ಮಿ ಆಗ್ತದನಂತ ಭಯಪಡಿಸಲಿಕ್ಕೆ ನೋಡ್ತಾನೆ. ಅವನು ಭಯ ತೆಗೆದಾಕ್ರೆ.
ಅಪವಾದಿ ಸೈತಾನನು 2026 ನೀನು ಇರ್ತೀಯೋ ಸತ್ತೋಗ್ತೀಯೋ ಅಂತ ಭಯಪಡಿಸ್ಲಿಕ್ಕೆ ನೋಡ್ತಾನೆ. ಅವನು ಭಯ ತೆಗೆದಾಕ್ರೆ. ಈ 2026 ಜನವರಿ 1 ದಿನ ನಿಮ್ಮ ಗುಂಡಿಗೆಲ್ಲ ಒಂದು ಧೈರ್ಯ ಇರಲಿ. ನಿಮ್ಮ ಗುಂಡಿಗೆಲ್ಲ ಒಂದು ಧೈರ್ಯ ಇರಲಿ. ಧರ್ಮೋಪದೇಶ ಕಾಂಡ ಬರೆದ ಪುಸ್ತಕ 11ನೇ ಅಧ್ಯಾಯ 11ರಲ್ಲಿ ದೇವರು ವಾಗ್ದಾನ ಮಾಡಿದ್ದಾನೆ. ಜನವರಿ 1 ಡಿಸೆಂಬರ್ 31ವರೆಗೂ ದೇವರು ನನ್ನನ್ನು, ನಮ್ಮ ಕುಟುಂಬವನ್ನು, ನನಗಿರುವ ಸಮಸ್ತವನ್ನು ಕಾಪಾಡಲಿಕ್ಕೆ ಶಕ್ತನಂತ. ನಿಮ್ಮ ಗುಂಡಿಗೆಲ್ಲಿ ಧೈರ್ಯ ಬರಲೇ. ಮೋಶೆ ಇವತ್ತು ನಮ್ಮ ಮಧ್ಯದಲ್ಲಿ ಇದ್ದಿದ್ರೆ, ಮೋಶೆ ಇವತ್ತು ನಮ್ಮ ಮಧ್ಯದಲ್ಲಿ ಇದ್ದಿದ್ರೆ, ಜೀಸಸ್ ಲೈಫ್ ಚರ್ಚಲ್ಲಿ ಇದ್ದಿದ್ರೆ ಏನಂತ ಸಾಕ್ಷಿ ಹೇಳ್ತಿದ್ದ ಗೊತ್ತಾ? ಏನಂತ ಸಾಕ್ಷಿ ಹೇಳ್ತಿದ್ದ ಗೊತ್ತಾ? ನಾವು ಪೂರ್ಣ ಮನಸ್ಸಿನಿಂದ ದೇವರನ್ನೇ ಸೇವಿಸುವಾಗ, ನಾವು ಪೂರ್ಣ ಮನಸ್ಸಿನಿಂದ ದೇವರ ವಾಕ್ಯಗಳನ್ನ ಪ್ರೀತಿಸಿ ಅನುಸರಿಸಿ ನಡೆಯುವಾಗ, ನಾವು ಪೂರ್ಣ ಮನಸ್ಸಿನಿಂದ ದೇವರನ್ನ ಪ್ರೀತಿಸಿ ದೇವರ ಆಜ್ಞೆಗಳನ್ನ ಅನುಸರಿಸಿ ನಡೆಯುವಾಗ, ಸಂವತ್ಸರದ ಪ್ರಾರಂಭ ಮೊದಲುಗೊಂಡು, ವರ್ಷದ ಪ್ರಾರಂಭ ಮೊದಲುಗೊಂಡು ಡಿಸೆಂಬರ್ 31ವರೆಗೂ ನಮ್ಮನ್ನ ದೇವರು ಕಟಾಕ್ಷಿಸಿದ್ದಾನೆ. ಇಸ್ರಾಯೇಲ್ನ ದೇವರು ಕಟಾಕ್ಷಿಸಿದ್ದಾನೆ. ನನ್ನನ್ನು ದೇವರು ಕಟಾಕ್ಷಿಸಿದ್ದಾನೆ ಅಂತ ಸಾಕ್ಷಿ ಹೇಳ್ತಿದ್ದು. ಮುಂದೆ ಹೇಳ್ತಾನೆ, ನಾವು ಹೆಂಗೆ ಸಂಪೂರ್ಣ ಮನಸ್ಸಿನಿಂದ ದೇವರನ್ನ ಸೇವಿಸಿದೀವೋ, ಸಂಪೂರ್ಣ ಮನಸ್ಸಿನ ದೇವರನ್ನ ನಂಬಿದೀವೋ, ಸಂಪೂರ್ಣವಾದ ಮನಸ್ಸಿನಿಂದ ದೇವರ ವಾಕ್ಯಗಳನ್ನ ಪ್ರೀತಿಸಿ ಅನುಸರಿಸಿ ನಡೆದಿವೋ, ಅದೇ ಥರ ಈ ಹೊಸ ವರ್ಷದ ದಿನ ದೇವರನ್ನ ಸಂಪೂರ್ಣ ಮನಸ್ಸಿನಿಂದ ನೀವು ನಂಬಿ ಆತನ ಆಜ್ಞೆಗಳನ್ನ ಪ್ರೀತಿಸಿ ಅನುಸರಿಸಿ ನಡೆದ್ರೆ, ಜನವರಿ 1 ಡಿಸೆಂಬರ್ 31ವರೆಗೂ ನಮ್ಮನ್ನು ಕಟಾಕ್ಷಿಸಿದ ದೇವರು ನಿಮ್ಮನ್ನು ಕಟಾಕ್ಷಿಸಲಿಕ್ಕೆ ಶಕ್ತನಾಗಿದ್ದಾನೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಒಂದು ಹಾಡಾಡ್ಬೇಕು ಅನಿಸ್ತಾ ಇದೆ. ಹಾಡೋಣ. ಪ್ರೈಸ್ ದಿ ಲಾರ್ಡ್. ಪಕ್ಕದವ್ರಿಗೆ ಹೇಳ್ರಿ, ಜನವರಿ 1 ಮುಂದೆ ಕೇಳ್ರಿ, ಡಿಸೆಂಬರ್ 31ವರೆಗೂ ದೇವರು ನಿಮ್ಮನ್ನು ಕಾಯುತ್ತಾನೆ. నడిపిస్తాడు నా దేవుడు, శ్రమలోనైనా నన్ను విడువడు. ಇನ್ನೊಂದ್ಸಾರಿ ಆಡ್ತೀನಿ, ಸ್ಲೋగా ಆಡ್ತೀನಿ. నడిపిస్తాడు నా దేవుడు, శ్రమలోనైనా నన్ను విడువడు. ಜನವರಿ 1 ಡಿಸೆಂಬರ್ 31 ವರೆಗೂ, ಜನವರಿ 1 ಡಿಸೆಂಬರ್ 31 ವರೆಗೂ, ಜನವರಿ 1 ರೋಷದಿಂದ ಹೇಳ್ರಿ, ಜನವರಿ 1 ಡಿಸೆಂಬರ್ 31 ವರೆಗೂ ದೇವರು ನಿನ್ನನ್ನು, ನಿನ್ನ ಕುಟುಂಬವನ್ನು, ನಿನ್ನ ಮಕ್ಕಳನ್ನು, ನಿನ್ನ ಗಂಡನನ್ನು, ನಿನ್ನ ದುಡಿಮೆಯನ್ನು, ನಿನ್ನ ಬಿಸಿನೆಸ್ ಅನ್ನು, ನಿನಗಿರುವ ಸಮಸ್ತವನ್ನು ಕಟಾಕ್ಷಿಸುತ್ತಾನೆ. ಮಗನ ಮಗಳ ಸೋದರಿ ಇಸ್ಸಾಕನು ಆ 1 ವರ್ಷವನ್ನ ಯಾವತ್ತೂ ಮರೆಯಕ್ಕಾಗಲ್ಲ. ಇಸ್ಸಾಕನು, ಅಬ್ರಹಾಮನ ಮಗನಾದ ಇಸ್ಸಾಕನು ಆ 1 ವರ್ಷವನ್ನ ಆತನು ಯಾವತ್ತೂ ಮರೆಯಕ್ಕೆ ಸಾಧ್ಯವಿಲ್ಲ. ಆ ವರ್ಷ ಯಾವುದು ಹೇಳ್ತೀರಾ? ಆದಿಕಾಂಡ ಬರೆದ ಪುಸ್ತಕ 26ನೇ ಅಧ್ಯಾಯ 12ರಿಂದ 15ರವರೆಗೂ. ಇಸಾಕನು ಆ ದೇಶದಲ್ಲಿ ಬೀಜವನ್ನು ಬಿತ್ತಿ ಅದೇ ವರ್ಷದಲ್ಲಿ 100ರಷ್ಟು ಬೆಳೆಯನ್ನು ಹೊಂದಿದನು.
ಯೆಹೋವನು ಅವನನ್ನು ಅಭಿವೃದ್ಧಿಪಡಿಸಿದನು. ಅವನ ಐಶ್ವರ್ಯ ದಿನೇ ದಿನೇ ಹೆಚ್ಚಿದ್ದರಿಂದ ಬಹು ಧನವಂತನಾದನು. ಅವನಿಗೆ ದನ, ಕುರಿಗಳು, ಸಂಪತ್ತು, ಅನೇಕ ಸೇವಕ ಜನವು ಇದ್ದವು. ಇದನ್ನು ನೋಡಿ ಫಿಲಿಷ್ಟಿಯರು ಹೊಟ್ಟೆ ಕಿಚ್ಚುಪಟ್ಟರು. ಇಸಾಕನು ಆ ವರ್ಷನ ಯಾವತ್ತೂ ಮರೆಯೋಕ್ಕಾಗಲ್ಲ. ಯಾವ ವರ್ಷ ಅಂದರೆ ಅದು ಯಾವ ವರ್ಷ ಅಂದರೆ ಕೇಳ್ರಿ, ಆ ವರ್ಷನ ಯಾಕೆ ಮರೆಯೋಕ್ಕಾಗಲ್ಲ ಅಂದರೆ ಅದೇ ವರ್ಷದಲ್ಲಿ ಇಸಾಕನು 100ರಷ್ಟು ಬೆಳೆಯನ್ನು ಬೆಳೆದಿದ್ದಾನೆ. ಅದೇ ವರ್ಷದಲ್ಲಿ ಇಸಾಕನು 100ರಷ್ಟು ಬೆಳೆಯನ್ನು ಬೆಳೆದಿದ್ದಾನೆ. ಅದೇ ವರ್ಷದಲ್ಲಿ ಇಸಾಕನು ಬಹು ಧನವಂತನಾಗಿದ್ದಾನೆ. ಅದೇ ವರ್ಷದಲ್ಲಿ ಇಸಾಕನು ಇನ್ನೂ ಹೆಚ್ಚಾಗಿ ಕುರಿ ದನಗಳನ್ನು ಸಂಪಾದನೆ ಮಾಡಿಕೊಂಡಿದ್ದಾನೆ. ಅದೇ ವರ್ಷದಲ್ಲಿ ಇಸಾಕನು ಸೇವಕ ಜನವನ್ನು ಹೆಚ್ಚಾಗಿ ಸಂಪಾದನೆ ಮಾಡಿಕೊಂಡಿದ್ದಾನೆ. ಅದೇ ವರ್ಷದಲ್ಲಿ ಇಸಾಕನನ್ನ ದೇವರು ಅಭಿವೃದ್ಧಿಗೆ ತಂದಿದ್ದಾನೆ. ಅದಕ್ಕೋಸ್ಕರ ಆ ವರ್ಷವನ್ನು ಇಸಾಕನು ಯಾವತ್ತೂ ಕೂಡ ಮರೆಯಕ್ಕೆ ಸಾಧ್ಯನೇ ಇಲ್ಲ. ಮಗನ ಮಗಳೇ, ಸೋದರ ಸೋದರಿ, ಅನ್ನಳು ಕೂಡ ಆ ಒಂದು ವರ್ಷವನ್ನು ಯಾವತ್ತೂ ಕೂಡ ಮರೆಯಕ್ಕಾಗಲ್ಲ. ಅದು ಯಾವ ವರ್ಷ ಹೇಳ್ತೀರಾ? ಅನ್ನಳು ಆ ಒಂದು ವರ್ಷವನ್ನು ಯಾವತ್ತೂ ಮರೆಯಕ್ಕಾಗಲ್ಲ. ಅದು ಯಾವ ವರ್ಷ ಅಂದರೆ ಅನ್ನಳಿಗೆ ಮಕ್ಕಳಿಲ್ದಿರುವಾಗ ದೇವರು ಆಕೆಗಿರುವಂಥ ಅವಮಾನನ ತೊಲಗಿಸಿ, ನಿಂದೆನ ತೊಲಗಿಸಿ, ದುಃಖನ ತೊಲಗಿಸಿ ಗಂಡು ಮಗುವನ್ನು ಕೊಟ್ಟು ದೇವರು ಬಂಧುಗಳ ಮುಂದೆ, ಆಕೆ ಸವತಿಯ ಮುಂದೆ, ತಂಗಿ ಮುಂದೆ, ಸಭೆಯ ಮುಂದೆ, ಆಲಯದಲ್ಲಿ ಸಾಕ್ಷಿಯಾಗಿ ನಿಲ್ಲಿಸಿದ ವರ್ಷವನ್ನು ಅನ್ನಳು ಆ ವರ್ಷನ ಯಾವತ್ತು ಮರೆಯಕ್ಕೆ ಸಾಧ್ಯನೇ ಇಲ್ಲ. ಹಲ್ಲೆಲೂಯಾ. ಯೋಬನು ಆ ಒಂದು ವರ್ಷವನ್ನು ಯಾವತ್ತು ಮರೆಯಕ್ಕೆ ಸಾಧ್ಯ ಇಲ್ಲ. ಅದು ಯಾವ ವರ್ಷ ಹೇಳ್ರಿ? ಎಲ್ಲ ದೇವರು ಯೋಬನನ್ನ ಕಷ್ಟದಿಂದ ಹೊರಗೆ ತಂದು, ದೇವರು ಯೋಬನನ್ನ ಕಷ್ಟದಿಂದ ಹೊರಗೆ ತಂದು ದೇವರು ಯೋಬನಿಗೆ 2ರಷ್ಟು ಆಶೀರ್ವಾದ ಮಾಡಿದ್ದಾನೆ. ಆ ವರ್ಷವನ್ನು ಯೋಬನು ಯಾವತ್ತು ಮರೆಯಕ್ಕೆ ಸಾಧ್ಯನೇ ಇಲ್ಲ. ದಾವೀದನು ಆ ಒಂದು ವರ್ಷವನ್ನು ಯಾವತ್ತೂ ಮರೆಯಕ್ಕೆ ಸಾಧ್ಯ ಇಲ್ಲ. ಅದು ಯಾವ ವರ್ಷ ಹೇಳ್ರಿ? ಯಾವ ವರ್ಷ ಅಂದ್ರೆ ಕುರಿ ಕಾಯುವ ಸಾಧಾರಣ ದಾವೀದನನ್ನ ದೇವರು ಅಲ್ಲಿಂದ ಹೊರಗಡೆ ತಂದು ಇಸ್ರಾಯೇಲ್ ದೇಶಕ್ಕೆ ರಾಜಾಗಿ ಮಾಡಿದ ಆ ವರ್ಷ ದಾವೀದನು ಯಾವತ್ತೂ ಮರೆಯಕ್ಕೆ ಸಾಧ್ಯ ಇಲ್ಲ. ಎಸ್ತೇರಳು ಆ ಒಂದು ವರ್ಷವನ್ನ ಯಾವತ್ತೂ ಮರೆಯಕ್ಕೆ ಸಾಧ್ಯ ಇಲ್ಲ. ಆ ವರ್ಷ ಯಾವುದು ಹೇಳ್ರಿ? ಸೂಪರ್, ಕರೆಕ್ಟ್. ಅನಾಥಳಾದ ಎಸ್ತೇರಳನ್ನ ದೇವರು ದೇಶಕ್ಕೆ ರಾಣಿಯಾಗಿ ಮಾಡಿದ ಆ ವರ್ಷನ ಎಸ್ತೇರಳು ಜನ್ಮದಲ್ಲೇ ಮರೆಯಕ್ಕೆ ಸಾಧ್ಯವಿಲ್ಲ. ಇವಾಗ ಒಂದು ಮಾತು ಹೇಳ್ತೀನಿ. ಈ 2026 ಜನವರಿ 1ನೇ ತಾರೀಕು ಹೊಸ ವರ್ಷದ ಆರಾಧನೆಯಲ್ಲಿ ಕೂತಂತ ನಿಮಗೆ ಹೇಳ್ತಾನೆ, ನೀವು ಸಂಪೂರ್ಣ ಮನಸ್ಸಿನಿಂದ ದೇವರನ್ನ ಸೇವಿಸಿ, ಸಂಪೂರ್ಣ ಮನಸ್ಸಿನಿಂದ ಆತನ ವಾಕ್ಯಗಳನ್ನ ಪ್ರೀತಿಸಿ, ಆತನ ಆಜ್ಞೆಗಳನ್ನ ಅನುಸರಿಸಿ ನಡೆದ್ರೆ ದೇವರು ನಿಮ್ಮನ್ನು ಹೆಂಗೆ ಆಶೀರ್ವಾದ ಮಾಡ್ತಾನಂದ್ರೆ 2026ರಲ್ಲಿ ದೇವರು 2026ರಲ್ಲಿ ನಿಮ್ಮನ್ನು ಹೆಂಗೆ ಆಶೀರ್ವಾದ ಮಾಡ್ತಾನಂದ್ರೆ, ನೀವು ಮುಂದೆ ಹೇಳ್ತೀರಿ ಏನಂತ? ನೀವು ಮುಂದೆ ಹೇಳ್ತೀರಿ 2026ರಲ್ಲಿ ದೇವರು ನಿಮ್ಮನ್ನು ಹೆಂಗೆ ಆಶೀರ್ವಾದ ಮಾಡಿನಂತ.
ಮುಂದೆ ಏನು ಹೇಳ್ತೀರಂದ್ರೆ 2026ರಲ್ಲಿ ಎಂಥ ಬೆಳೆ ಬೆಳೆದೆ ಅಂದರೆ, ಆಮೇಲೆ ಬರಲಿ, 2026ರಲ್ಲಿ ಎಂಥ ಬೆಳೆ ಬೆಳೆದೆ ಅಂದರೆ, 2026ರಲ್ಲಿ ಹೆಂಗೆ ಕೈ ತುಂಬ ದುಡ್ಡು ಅಂದರೆ, 2026ರಲ್ಲಿ ಸೇವೆ ಹೆಂಗೆ ಬೆಳೀತು ಅಂದರೆ, 2026ರಲ್ಲಿ ಹೆಂಗೆ ಸಭೆಗೆ ರಾಶಿ ರಾಶಿ ಆತ್ಮಗಳು ಬಂದು ಅಂದರೆ, 2026ರಲ್ಲೇ ಈ ಸೈಟ್ ಪರ್ಚೇಸ್ ಮಾಡಿದ್ದು. ಆಮೇಲೆ ಹೇಳ್ರಮ್ಮ, 2026ರಲ್ಲೇ ಈ ಸೈಟ್ ಪರ್ಚೇಸ್ ಮಾಡಿದ್ದು. 2026ರಲ್ಲಿ ಇಷ್ಟು ಒಳ್ಳೆ ಮನೆ ಕಟ್ಟಿದ್ದು. 2026ರಲ್ಲೇ ನಮ್ಮ ಮಕ್ಕಳಿಗೆ ವಿದೇಶದಲ್ಲಿ ಓದಲಿಕ್ಕೆ ಸೀಟ್ ಸಿಕ್ಕಿತ್ತು. 2026ರಲ್ಲೇ ನಮ್ಮ ಮಕ್ಕಳು ವಿದೇಶದಲ್ಲಿ ಜಾಬ್ ಮಾಡಲಿಕ್ಕೆ ಸೀಟ್ ಸಿಕ್ಕಿತ್ತು. 2026ರಲ್ಲೇ ನಮ್ಮ ಮಗಳು MBBS ಓದಲಿಕ್ಕೆ ಸೀಟ್ ಸಿಕ್ಕಿತ್ತು. 2026ರಲ್ಲೇ ದೇವ್ರ ನಮ್ಮ ಮಗಳ ಮದುವೆ, ದೇವ್ರ ನಮ್ಮ ಮಗನ ಮದುವೆ ಗ್ರ್ಯಾಂಡ್ ಆಗಿ ಮಾಡಿದ್ದು. 2026ರಲ್ಲೇ ನಮ್ಮ ಆಲಯ ಓಪನಿಂಗ್ ಆಗಿದ್ದು ಅಂತ ಅನೇಕರಿಗೆ ಸಾಕ್ಷಿ ಹೇಳ್ತಾರೆ. ಅಷ್ಟರ ಮಟ್ಟಿಗೆ ದೇವರು 2026ರಲ್ಲಿ ನಿಮ್ಮನ್ನು ಆಶೀರ್ವದಿಸಿ ಬ್ಲೆಸ್ ಮಾಡ್ತಾನೆ. ಈಗ ಮೇಳ ಮಾತು ಕೇಳಿ ಜೋರಾಗಿ ಆಮೇಲೆ ಹೇಳ್ರಿ, 2026 ಈ ವರ್ಷ ಟೋಟಲ್ ನಿಮ್ಮ ಲೈಫೇ ಚೇಂಜ್ ಮಾಡ್ತಾರೆ. 2026 ಈ ವರ್ಷ ನಿಮ್ಮ ಹಿಸ್ಟ್ರಿಯಲ್ಲೇ ಈ ವರ್ಷ ನೆನಪಿನಲ್ಲಿ ಉಳಿಯುವಂತೆ ಅಷ್ಟು ದೊಡ್ಡ ಕಾರ್ಯಗಳನ್ನು ಈ ವರ್ಷ ದೇವರು ನಿಮ್ಮ ಜೀವಿತದಲ್ಲಿ ಮಾಡ್ಲಿಕ್ಕೆ ಹೋಗ್ತಾ ಇದ್ದಾನೆ. ಇಸಾಕ ವರ್ಷನ ಯಾವತ್ತೂ ಮರೆಯೋಕ್ಕಾಗಲ್ಲ. ಯಾಕೆ? ದೇವರು ಅವನನ್ನು ಅಭಿವೃದ್ಧಿಗೆ ತಂದ ವರ್ಷ. ಅನ್ನಳು ಆ ವರ್ಷನ ಯಾವತ್ತೂ ಮರೆಯೋಕ್ಕಾಗಲ್ಲ. ಯಾಕೆ? ಅನ್ನಳಿಗೆ ಸಂತಾನ ಇಲ್ದಿರುವಾಗ ದೇವರ ಅನ್ನಳಿಗೆ ಸಂತಾನ ಕೊಟ್ಟ ವರ್ಷ. ದಾವೀದನ ವರ್ಷನ ಯಾವತ್ತೂ ಮರೆಯೋಕ್ಕಾಗಲ್ಲ. ಯಾಕೆ? ಕುರಿ ಕಾಯುವಂಥ ಸಾಧಾರಣ ದಾವೀದನನ್ನು ರಾಜನಾಗಿ ಮಾಡಿದ ವರ್ಷ. ಎಸ್ತೇರಳ ಆ ವರ್ಷನ ಯಾವತ್ತೂ ಮರೆಯೋಕ್ಕಾಗಲ್ಲ. ಯಾಕೆ? ಆ ನಾತಾಳಾದ ಎಸ್ತೇರಳನ್ನ ದೇವರು ದೇಶಕ್ಕೆ ರಾಣಿಯಾಗಿ ಮಾಡಿದ ವರ್ಷ. 2026ರಲ್ಲಿ ದೇವರು ಹೆಂಗೆ ನಿಮ್ಮನ್ನು ಆಶೀರ್ವಾದ ಮಾಡ್ತಾನಂದ್ರೆ, ಮುಂದೆ ಬರುವ 2027, 28 ಅಂತ ಎಷ್ಟು ವರ್ಷಗಳು ಬಂದರೂ ಕೂಡ ಈ ವರ್ಷ ನಿಮ್ಮ ಹಿಸ್ಟ್ರಿಯಲ್ಲೇ, ನಿಮ್ಮ ಇತಿಹಾಸದಲ್ಲೇ, ನಿಮ್ಮ ನೆನಪಿನಲ್ಲಿ ಉಳಿಯುವಷ್ಟು ದೊಡ್ಡ ಅದ್ಭುತಗಳನ್ನು, ದೊಡ್ಡ ಕಾರ್ಯಗಳನ್ನು 2026ರಲ್ಲಿ ದೇವ್ರು ಮಾಡ್ಲಿಕ್ಕೆ ಹೋಗ್ತಾ ಇದ್ದಾರೆ. ನನಗೇನಂತ ವಾಗ್ದಾನ ಬಂದದ್ದು ಗೊತ್ತಾ? ಪಾಸ್ಟ್ರಮ್ಮ ತಗೋಬೇಕಾದ್ರೆ ನಾನು ಪ್ರಾರ್ಥನೆ ಮಾಡಿ ತಕ್ಕನಂತ ತಕೊಂಬಿಟ್ಟು ಇವತ್ತು ನನಗೇನಂತ ವಾಗ್ದಾನ ಬಂದದ್ದು ಗೊತ್ತಾ? ನಾನು ಮೋಶೆಯ ಸಂಗಡ ಇದ್ದ ಹಾಗೆ ನಿನ್ನ ಸಂಗಡಲು ಇರುವೆನೋ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಏನಿಲ್ಲದಿರುವಾಗ ಎಲ್ಲ ಕೊಟ್ಟಿದ್ದಾನೆ. ಏನಿರಲಿಲ್ಲ ನಮಗೆ. ಏನಿತ್ತು ನಿಮಗೆ? ಒಂದ್ಸಾರಿ ಹಿಂದಕ್ಕೆ ಹೋಗ್ರಿ, ನೀವು ಫ್ಲಾಶ್ ಬ್ಯಾಕ್ ಹೋಗ್ರಿ, ನೀವು 10 ವರ್ಷ ಹಿಂದೆ ಹೋಗ್ರಿ, 15 ವರ್ಷ ಹಿಂದೆ ಹೋಗ್ರಿ, 20 ವರ್ಷ ಹಿಂದೆ ಹೋಗ್ರಿ. ಏನಿತ್ತು ನಿಮಗೆ? ಏನಿಲ್ಲ. ಕೆಲವ್ರು ನಡ್ಕೊಂಡು ಬರ್ತಾ ಇದ್ರಿ, ಸೈಕಲ್ ಕೂಡ ಇಲ್ಲ, ಬೈಕ್ ಕೂಡ ಇಲ್ಲ, ಒಳ್ಳೆ ಬಟ್ಟೆ ಇಲ್ಲ, ಒಳ್ಳೆ ಊಟ ಇಲ್ಲ, ಒಳ್ಳೆ ಮನೆ ಇಲ್ಲ. ಆದರೆ ಇವತ್ತು ಒಳ್ಳೆ ಮನೆ ಇದೆ ಅಂದರೆ, ಒಳ್ಳೆ ಊಟ ಮಾಡ್ತಾ ಇದ್ರಿ ಅಂದರೆ, ಒಳ್ಳೆ ಬಟ್ಟೆಗಳು ಹಾಕ್ಕೊಳ್ತಾ ಇದ್ರಿ ಅಂದರೆ, ಬೈಕಲ್ಲಿ ಬರ್ತಾ ಇದ್ರಿ ಅಂದರೆ, ಕಾರಲ್ಲಿ ಬರ್ತಾ ಇದ್ರಿ ಅಂದರೆ, ಒಳ್ಳೆ ಡ್ರೆಸ್ ಹಾಕ್ಕೊಳ್ತಾ ಇದ್ರಿ ಅಂದರೆ, ಇದು ಕೇವಲ 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 యేసయ్య ಕೃಪೆ ಮಾತ್ರ. ದೇವ್ರು ಮಾತಾಡ್ತಿದ್ದಾರೆ. ಒಂದು ಸಣ್ಣ ಹಳ್ಳಿ, ಆ ಹಳ್ಳಿಯಲ್ಲಿ ಒಂದು ಸೇವಕನು
ಒಂದು ಚಿಕ್ಕ ಮನೆ ಬಾಡಿಗೆ ತಕ್ಕೊಂಡು ಸೇವೆ ಪ್ರಾರಂಭ ಮಾಡಿದ್ದಾನೆ. ಆತ ಆ ಚಿಕ್ಕ ಮನೆಯಲ್ಲಿ ಬಾಡಿಗೆ ಮನೆಯಲ್ಲಿ ಸೇವೆ ಮಾಡ್ತಾ ಇದ್ರೆ ಆತನು ಆ ಬಾಡಿಗೆ ಮನೆಯಲ್ಲಿರೋದಕ್ಕೆ, ಆ ಚಿಕ್ಕ ಮನೆಯಲ್ಲಿರೋದಕ್ಕೆ ಭಾಳ ಜನ ಆತನಿಗೆ ಭಾಳ ಚೀಪಾಗಿ ನೋಡಿದ್ದಾರೆ, ಭಾಳ ಕೇವಲವಾಗಿ ನೋಡಿದ್ದಾರೆ, ಭಾಳ ಕೇವಲವಾಗಿ ಮಾತಾಡಿದರು ಸಹ. ಆತನು ಊಟ ಮಾಡುವಂಥ ಊಟವನ್ನು, ಆತನು ಹಾಕ್ಕೊಳ್ಳುವಂಥ ವಸ್ತ್ರವನ್ನು ನೋಡಿ ಚೀಪಾಗಿ ಮಾತಾಡಿದ್ದಾರೆ. ಆತನ ಹೀನ ಸ್ಥಿತಿಯನ್ನು ನೋಡಿ ಆತನ ಬಗ್ಗೆ ಬಹಳ ಬಹಳ ಚೀಪಾಗಿ ಮಾತಾಡಿದ್ದಾರೆ. ತಂದೆ ತಾಯಿಗಳು ನನ್ನ ಮಗನಿಗೆ ಮದುವೆ ಮಾಡಬೇಕು, ಮದುವೆ ವಯಸ್ಸಿಗೆ ಬಂದಿದ್ದಾನೆ, ನಮ್ಮ ರಿಲೇಷನಲ್ಲಿ ಒಬ್ಬರನ್ನ ಹೆಣ್ಣು ಕೇಳ್ಬೇಕಂತೇಳಿ ಅವ್ರ ರಿಲೇಷನ್ ಒಬ್ರು ಪೊಲೀಸ್ ಇದ್ದಾರೆ, ಪೊಲೀಸ್ ಮಗಳನ್ನ ನಮ್ಮ ಮಗನಿಗೆ ಕೇಳೋಣ ಅಂತೇಳಿ ತಂದೆ ತಾಯಿಗಳು ಅವ್ರ ರಿಲೇಷನ್ ಪೊಲೀಸ್ ಇದಾರಲ್ವ, ಆ ಪೊಲೀಸ್ ಮಗಳನ್ನು ಈ ಸೇವಕನಿಗೆ ತಂದೆ ತಾಯಿ ಹೋಗಿ ಕೇಳ್ತಾರೆ, ನಿಮ್ಮ ಮಗಳನ್ನ ನಮ್ಮ ಮಗನಿಗೆ ಕೊಡ್ತೀರಾ ಮದುವೆ ಮಾಡ್ಕೊಳ್ಳಿಕ್ಕೆ ಅಂತ ಕೇಳಿದ್ರೆ ಅವ್ರು ಅಂದರಂತೆ, ನಿಮ್ಮ ಮಗನಿಗೇನಿದೆ, ನಿಮ್ಮ ಮಗನಿಗೆ ಏನು ಗತಿ ಇದೆ, ಏನೈತಿ ನಿಮ್ಮ ಮಗನಿಗೆ? ಮೊದಲೇ ಒಂದು ಸ್ವಂತ ಮನೆ ಇಲ್ಲ, ಸ್ವಂತ ಚರ್ಚ್ ಇಲ್ಲ, ಇಂಥ ಗತಿ ಇಲ್ದವನಿಗೆ ನಮ್ಮ ಮಗಳು ಕೊಟ್ಟು ಒಯ್ಕೋಬೇಕ ನಾವು? ಏನೈತಿ ನಿಮ್ಮ ಮಗನಿಗೆ? ಏನ್ ಕೆಲಸ ಮಾಡ್ತಾನೆ ನಿಮ್ಮ ಮಗ? ಹಂಗ ಮಾತಾಡಿದರೆ ತಂದೆ ತಾಯಿಗಳು ಬಹಳ ನೋವಿಂದ ವಾಪಸ್ ಬಂದು ಮಗನಿಗೆ ಹಿಂಗಾಯ್ತು ಅಂತ ಹೇಳ್ತಾರೆ. ಆ ಸೇವಕನ, ಚಿಕ್ಕ ಸೇವಕನು ದೇವರ ಹತ್ರ ಪ್ರಾರ್ಥನೆ ಮಾಡ್ತಾನೆ, ಅಯ್ಯ ನನ್ನ ಜೀವನ ಅನ್ನೋರಿಗೆ ಅನ್ನಂಗಾಗಿದೆ, ಏಳ್ಸೋರು ಏಳ್ಸಂಗಾಗಿದೆ, ಆಡ್ಕೊಳ್ಳೋರ್ಗೆ ಆಡ್ಕೊಳ್ಳಂಗಾಗಿದೆ ಅಲ್ಲಪ್ಪ. ಯೋವೆಲ ಪ್ರವಾದನೆಯ ಪುಸ್ತಕ 2:26 ನಿನ್ನ ವಾಕ್ಯ ಹೇಳುತ್ತೆ, ನನ್ನ ಜನರನ್ನ ಆಶಾಭಂಗ ಪಡಿಸಲ್ಲ ಅಂತ ಹೇಳಿಯಲ್ಲಪ್ಪ, ನನ್ನ ಜನರನ್ನ ಆಶಾಭಂಗ ಪಡಿಸಲ್ಲ ಅಂತ ಹೇಳಿಯಲ್ಲಪ್ಪ. ದೇವಾ, ನೀನೇ ನನ್ನ ನಡೆಸಪ್ಪ, ನೀನೇ ನನಗೆ ಸಹಾಯ ಮಾಡಪ್ಪ, ನೀನೇ ನನಗೆ ಹೆಲ್ಪ್ ಮಾಡಪ್ಪ. ನನ್ನ ಹೀನ ಸ್ಥಿತಿ ನೋಡಿ, ನನ್ನ ಚಿಕ್ಕ ಸೇವೆ ನೋಡಿ, ನನ್ನ ಬಾಡಿಗೆ ಮನೆ ಜೀವಿತ ನೋಡಿ ಬಹಳ ಕೇವಲವಾಗಿ ಜನ ಮಾತಾಡ್ತಾರಪ್ಪ, ನೀನು ನನ್ನ ಆಶೀರ್ವಾದ ಮಾಡಪ್ಪ ಅಂತ. ಯೋವೆಲ 2:26 ಬರೆಯಲ್ಪಟ್ಟ ವಾಗ್ದಾನ ಹಿಡಿದು ಆ ಚಿಕ್ಕ ಹಳ್ಳಿಯಲ್ಲಿ ಸೇವೆ ಮಾಡುವಂಥ ಸೇವಕನು ದೇವ್ರ ಮುಂದೆ ಭಾರದಿಂದ ಕಣ್ಣೀರಿನಿಂದ ಪ್ರಾರ್ಥನೆ ಮಾಡಿದ್ದಾನೆ. ದೇವರು ಅಬ್ರಹಾಮನ ದೇವರು, ಇಸ್ಸಾಕನ ದೇವರು, ಯಾಕೋಬನ ದೇವರು, ದಾವೀದನ ದೇವರು, ದಾನಿಯೇಲನ ದೇವರು, ಜೀವಿಸುವ ದೇವರು, ನಿನ್ನೆ ಇವತ್ತು ನಾಳೆ ಎಂದೆಂದಿಗೂ ಏಕ ರೀತಿಯಾಗಿರುವ ದೇವರು. ಇವತ್ತು ಆ ಸೇವಕನನ್ನ ದೇವರು ಹೆಂಗಿಟ್ಟಿದ್ದಾರೆ ಗೊತ್ತಾ? ಆತನಿಗೆ ಕೆಲವು ಸಾವಿರ ಸಂಖ್ಯೆಯಲ್ಲಿ ಆತ್ಮಗಳನ್ನ ಕೊಟ್ಟು, ಸ್ವಂತ ಬಾಲ್ಕಾನಿ ಸಭೆ ಕೊಟ್ಟು, ಸ್ವಂತ ಮನೆ ಕೊಟ್ಟು, ಸ್ವಂತ ಕಾರ್ ಕೊಟ್ಟು, ಸಾವಿರಾರು ವಿಶ್ವಾಸಿಗಳು ಕೊಟ್ಟು, ಜಿಲ್ಲೆಗಳಲ್ಲಿ, ರಾಜ್ಯಗಳಲ್ಲಿ, ದೇಶಗಳಲ್ಲಿ ಆ ಸೇವಕನನ್ನು ದೇವರು ಉಪಯೋಗಿಸ್ತಾರೆ. ಆ ಸೇವಕನು ಇವತ್ತು ಎಲ್ಲಿದ್ದಾನೆ, ಏನು ಮಾಡ್ತಾ ಇದ್ದಾನೆ ಗೊತ್ತಾ? ಆ ಸೇವಕನು ಬೇರೆ ಯಾರಲ್ಲ, ಇವತ್ತು ನಿಮ್ಮ ಮುಂದೆ ವಾಕ್ಯ ಹೇಳ್ತಿರುವ ಆ ಸೇವಕನೇ ನಾನು, ಆ ಸೇವಕನೇ ನಾನು. ಪತನದ ಸ್ಥಿತಿಯಲ್ಲಿರುವಾಗ, ಹೀನ ಸ್ಥಿತಿಯಲ್ಲಿರುವಾಗ, ಬಾಡಿಗೆ ಮನೆಯಲ್ಲಿರುವಾಗ, ಆ ಅವಮಾನಗಳ ಮಧ್ಯದಲ್ಲಿ, ಆ ನಿಂದೆಗಳ ಮಧ್ಯದಲ್ಲಿ, ಆ ಅಪಹಾಸ್ಯಗಳ ಮಧ್ಯದಲ್ಲಿ, ಆ ಚುಚ್ಚು ಮಾತುಗಳ ಮಧ್ಯದಲ್ಲಿ ದೇವರನ್ನ ಬೇಡುವಾಗ, ದೇವರನ್ನ ಮೊರೆಯಿಡುವಾಗ, ದೇವರನ್ನ ಪ್ರಾರ್ಥಿಸುವಾಗ ಆತನು ನನ್ನನ್ನು ಕಟಾಕ್ಷಿಸಿ ಜಗತ್ತು ನನ್ನನ್ನು ಗುರುತಿಸುವಂತೆ, ರಾಜ್ಯ ನನ್ನನ್ನು ಗುರುತಿಸುವಂತೆ, ಜಿಲ್ಲೆ ನನ್ನನ್ನು ಗುರುತಿಸುವಂತೆ
ದೇವರು ಕಾರ್ಯ ಮಾಡಿದಾನೆ. ಮಗನಿ ಮಗಳೇ, ಸೋದರ ಸೋದರಿ, ಲಾಸ್ಟ್ ಇನ್ನೊಂದು ಸಾಕ್ಷಿ ಹೇಳಿ ಪ್ರಾರ್ಥನೆ ಮಾಡ್ತೀನಿ. 2025 2 ಘಟನೆಗಳು ಭಾಳ ದುಃಖ ನನಗೆ ತಂದಿದೆ. ಒಂದು ಹೇಳಲ್ಲ, ಯಾಕಂದರೆ ಅದು ನಿಮ್ಗೆ ಹೇಳೋ ಅವಶ್ಯಕತೆ ಇಲ್ಲ, ಬೇಡ. ಎರಡನೇದು ಇನ್ನೊಂದೇನೆಂದರೆ, ನನ್ನ ಹೆಲ್ತ್ ನನ್ನ ಆರೋಗ್ಯ ಭಾಳ ಅಪ್ಸೆಟ್ ಆಯಿತು. ನನ್ನ ಹೆಲ್ತ್ ಭಾಳ ಅಪ್ಸೆಟ್ ಆಯಿತು. ನನ್ನ ಆರೋಗ್ಯ ಭಾಳ ಹದಗೆಡ್ತು. ಗಾಲ್ ಬ್ಲಾಡರ್ ಇನ್ಫೆಕ್ಷನ್ ಆಗಿ ಕೆಲವು ವಾರಗಳುಗಟ್ಟಲೆ ಹಾಸಿಗೆಯಲ್ಲೇ ಬೀಳ್ಬೇಕಾಯಿತು. ಹೆಚ್ಚು ಕಮ್ಮಿ ತಿಂಗಳವರೆಗೂ ಊಟ ಮಾಡೋಕ್ಕಾಗಿಲ್ಲ ನನಗೆ. ಎಲ್ಲ ಬರೀ ಸಪ್ಪೆ ಆ ಥರ ಊಟ ಮಾಡ್ತಾಯಿದ್ದೆ ನಾನು. ಅದು ಆ ಸಮಯದಲ್ಲಿ ನಮ್ಮ 4 ಸಭೆ ಮಕ್ಕಳು ಸೇವಕರ ಕಷ್ಟ ಅರ್ಥ ಮಾಡ್ಕೊಂಡಿರೋರು, ಸೇವಕರು ನಮಗಾಗಿ ಏನು ತ್ಯಾಗ ಮಾಡಿದ್ದಾರೆ ಅಂತ ಅರ್ಥ ಮಾಡ್ಕೊಂಡಿರೋರು. ಪಾಸ್ಟ್ರ್ ಅಂದರೆ, ಸೇವಕರ ಕುಟುಂಬ ಅಂದರೆ ಕೆಲವ್ರಿಗೆ ಪ್ರಾಣ ಇರೋರು. 4 ಸಭೆ ಮಕ್ಕಳು ನಮಗಾಗಿ ಭಾಳ ಪ್ರಾರ್ಥನೆ ಮಾಡಿದ್ದಾರೆ. ಫೋನ್ ಮಾಡಿ ನಮ್ಮನ್ನು ಆಧರಿಸಿದ್ದಾರೆ. ಡಾಕ್ಟ್ರಿಗಿಂತ ಮುಂಚೆ ನರ್ಸ್ ಬಂದು ನಿಮ್ಮ ಗಾಲ್ ಬ್ಲಾಡರ್ ತೆಗೆದಾಕ್ಬೋದು ಅಂತ ಅನ್ನುವಾಗ ಜೋಶು, ಪಾಸ್ಟ್ರಮ್ಮ ಎಲ್ಲರ ಆಸ್ಪತ್ರೆಯಲ್ಲಿ ಅಳಕ್ಕೆ ಶುರು ಮಾಡಿದ್ದಾರೆ. ನಾನು ಅಳಕ್ಕೆ ಶುರು ಮಾಡಿದ್ದೀನಿ. ಆ ಹಾಸ್ಪಿಟ್ಲ್ ಬೆಡ್ ಮೇಲೆ ಎಲ್ಲರೂ ಕಣ್ಣೀರಿಟ್ಟು ಪ್ರಾರ್ಥನೆ ಮಾಡ್ತಾ ಇದ್ದೀವಿ. ಜೋಯಲ್ ಡ್ಯಾಡಿ ಏನಾಗಲ್ಲ ಡ್ಯಾಡಿ ಅಂತ ಅವನು ನನ್ನ ಧೈರ್ಯ ತುಂಬ್ತಾ ಇದ್ದಾನೆ. ದೇವ್ರ ಮುಂದೆ ಕಣ್ಣೀರಿಟ್ಟು ಪ್ರಾರ್ಥನೆ ಮಾಡಿವಿ. ಮಾರನೇ ದಿನ ರಿಪೋರ್ಟ್ ಬಂದಿದೆ, ನಾರ್ಮಲ್ ಇದೆ, ಏನಾಗಿಲ್ಲ. ನಾನು ಅನ್ಕೊಂತೀನಿ, ದೇವರ ನಾನು ಸೇವೆ ಮಾಡೋದಿನ್ನು ಭಾಳ ಇದೆ. ನಾನು ಅನ್ಕೊಂತೀನಿ, ಅಂದರೆ ಧರ್ಮೋಪದೇಶ ಕಾಂಡ ಬರೆದ ಪುಸ್ತಕ 11ನೇ ಅಧ್ಯಾಯ 11 ಮತ್ತು 12ನೇ ವಚನದಲ್ಲಿ ದೇವರು ಮಾಡಿದ ವಾಗ್ದಾನ ನನ್ನ ವಿಷಯದಲ್ಲಿ ನೆನಪಿಗೆ ತಂದುಕೊಂಡು ಸೇವಕನ ವಿಷಯದಲ್ಲಿ ಆ ವಾಗ್ದಾನ ದೇವರು ನೆನಪಿಗೆ ತಂದುಕೊಂಡು ಮತ್ತೆ ದೇವರು ನನ್ನನ್ನು ಬದುಕಿಸಿ, ನನ್ನ ಸ್ವಸ್ಥಪಡಿಸಿ, ನನ್ನ ಗುಣಪಡಿಸಿ, ನನ್ನ ಫಲಪಡಿಸಿ, ನನ್ನ ಚೈತನ್ಯಪಡಿಸಿ 2026 ದೇವರಿಗೆ ಸ್ತೋತ್ರ, ಮತ್ತೆ ಚೈತನ್ಯ ಹೊಂದಿ ನಿಮ್ಮ ಮುಂದೆ ನಿಂತುಕೊಂಡು ಸೇವೆ ಮಾಡುವಂತ ಅವಕಾಶ ದೇವರು ಕೊಟ್ಟಿದ್ದಾನೆ. ಬರೀ ಜನವರಿ 1 to 31 ಕೆಳಗೆ ನೋಡ್ರಿ, ಸದಾ ಕಾಲ 2026 ಆತನ ಕಟಾಕ್ಷ ನಿಮ್ಮ ಮೇಲಿರುತ್ತೆ. 2027 ಆತನ ಕಟಾಕ್ಷ ನಿಮ್ಮ ಮೇಲಿರುತ್ತೆ. ನೀವು ಎಲ್ಲಿವರೆಗೂ ದೇವರನ್ನ ಪೂರ್ಣ ಮನಸ್ಸಿನಿಂದ ಆತನ ಪ್ರೀತಿಸ್ತಿರೋ, ಆತನ ಸೇವಿಸ್ತಿರೋ, ಆತನ ಆಜ್ಞೆಗಳನ್ನ ಪ್ರೀತಿಸಿ ಅನುಸರಿಸಿ ನಡೀತಿರೋ, ಅಲ್ಲಿವರೆಗೂ ಒಂದು ದಿನ ಕೂಡ ಆತನ ಕೃಪಾ ಕಟಾಕ್ಷ ನಿಮ್ಮಿಂದ ಬಿಟ್ಟು ಹೋಗಲ್ಲ. 2026 ಒಳ್ಳೇದೈತಾ ಕೆಟ್ಟದೈತಾ? 2026 ಒಳ್ಳೇದೈತಾ ಕೆಟ್ಟದೈತಾ? 2026 ಕಷ್ಟ ಬರಲ್ಲ ಅಂತ ನಾನೇನು ಹೇಳಲ್ಲ, ಶೋಧನೆ ಬರಲ್ಲ ಅಂತ ಹೇಳಲ್ಲ, ಕೇಡುಗಳು ಬರಲ್ಲ ಅಂತ ಹೇಳಲ್ಲ, ಶೋಧನೆಗಳು ಬರಲ್ಲ ಅಂತ ಹೇಳಲ್ಲ, ಆಪತ್ತುಗಳು ಬರಲ್ಲ ಅಂತ ಹೇಳಲ್ಲ, ಹಾನಿಗಳು ಬರಲ್ಲ ಅಂತ ಹೇಳಲ್ಲ. ಆದ್ರೆ ಒಂದು ಮಾತು ಹೇಳ್ತೀನಿ, ಶೋಧನೆಗಳು ಬಂದರು, ಕಷ್ಟಗಳು ಬಂದರು, ರೋಗಗಳು ಬಂದರು, ಕಾಯಿಲೆಗಳು ಬಂದರು, ಹಾನಿಗಳು ಬಂದರು, ತೊಂದರೆಗಳು ಬಂದರು, ದೇವರು ಧರ್ಮೋಪದೇಶ ಕಾಂಡ 11 ನಿಮ್ಮ ವಿಷಯದಲ್ಲಿ ಜ್ಞಾಪಕಕ್ಕೆ ತಂದುಕೊಂಡು ಎಲ್ಲ ಹಾನಿಯಿಂದ ತಪ್ಪಿಸಿ, ಎಲ್ಲ ಕೇಡಿನಿಂದ ತಪ್ಪಿಸಿ ನನ್ನ ದೇವರು ನಿಮ್ಮನ್ನು ಕಟಾಕ್ಷಿಸುತ್ತಾನೆ.
2026 ನಮಗೆ ಒಳ್ಳೇದೇ ಇದೆ.